ಕೈಯಲ್ಲಿ ಆಗದ ಮುಂಡೆ ಮೈಯೆಲ್ಲ ಪರ್ಚಿಕೊಂಡಳು ಎನ್ನುವ ಆಗಿದೆ ಸದ್ಯ ಕಾಂಗ್ರೆಸ್ ಸ್ಥಿತಿ. ಹಲವು ರಾಜ್ಯಗಳ ಚುನಾವಣೆಯಲ್ಲಿ ಪಕ್ಷ ಸೋಲಿನ ಮೇಲೆ ಸೋಲುಗಳನ್ನು ಕಂಡು ನಿರಂತರ ಸೋಲುಗಳಿಂದ ನೊಂದಿರುವ ಪಕ್ಷದ ಕೆಲ ನಾಯಕರುಗಳು ಭಯೋತ್ಪಾದಕರ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ. ಮಧ್ಯಪ್ರದೇಶದ ಒಬ್ಬ ಮಾಜಿ ಸಚಿವ ಬಹಿರಂಗ ಸಭೆಯಲ್ಲಿ ಮಾತನಾಡುತ್ತಾ ನರೇಂದ್ರ ಮೋದಿ ಅಧಿಕಾರದಲ್ಲಿದ್ದರೆ ಚುನಾವಣಾ ವ್ಯವಸ್ಥೆ ಮುಗಿಸಿಬಿಡುತ್ತಾರೆ. ಮೋದಿ ಏನಾದರೂ ಅಧಿಕಾರದಲ್ಲಿದ್ದರೆ ಭಾಷೆ ಮತ್ತು ಜಾತಿಯ ಹೆಸರಿನಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ. ಮೋದಿ ಹೀಗೆ ಅಧಿಕಾರದಲ್ಲಿ ಮುಂದುವರೆದರೆ ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಜನಾಂಗದವರಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಮೋದಿಯನ್ನು ತಡೆಯಲು ಏನು ಮಾಡಬೇಕು? ನರೇಂದ್ರ ಮೋದಿಯನ್ನು ಹತ್ಯೆ ಮಾಡಬೇಕು ಎಂದು ತುಂಬು ಸಭೆಯಲ್ಲಿ ವಿಷ ಕಕ್ಕಿದ್ದಾನೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ರಾಜಾ ಪಟೇರಿಯಾ. ರಾಜಾ ಪಟೇರಿಯಾ ಮಧ್ಯಪ್ರದೇಶದ ಅಟ್ಟಾ ಎನ್ನುವ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ. 1998ರಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ಸಚಿವ ಆಗಿದ್ದ ಪಟೇರಿಯಾ ಸಾರ್ವಜನಿಕ ಸಭೆಯಲ್ಲಿ ಮೋದಿಯನ್ನು ವಿರೋಧಿಸುವ ಭರದಲ್ಲಿ ವೀರಾವೇಶದಿಂದ ಪಾಕಿಸ್ತಾನಿ ಭಯೋತ್ಪಾದಕನ ರೀತಿಯಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಈ ವಿಚಾರವಾಗಿ ಎಫ್ಐಆರ್ ಆದ ಮೇಲೆ ತನ್ನ ಮಾತುಗಳನ್ನು ಸಮರ್ಥಿಸಿಕೊಳ್ಳಲು ಹಲವು ರೀತಿಯಲ್ಲಿ ತಿಪ್ಪೆ ಸಾರಿಸುವ ಪ್ರಯತ್ನ ಮಾಡಿದ್ದರು. ಇಂದು ಬೆಳಿಗ್ಗೆ ರಾಜಾ ಪಟೇರಿಯನನ್ನು ಮಧ್ಯಪ್ರದೇಶದ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಮನಸ್ಥಿತಿ ಭಯೋತ್ಪಾದಕ ಮನಸ್ಥಿತಿ, ಈ ಮನಸ್ಥಿತಿ ಕಾಂಗ್ರೆಸ್ಸಿನ ಮನಸ್ಥಿತಿ, ಈ ಮನಸ್ಥಿತಿ ಎದುರಾಳಿಯನ್ನು ಚುನಾವಣೆಯನ್ನು ರಣರಂಗದಲ್ಲಿ ಬಗ್ಗು ಬಡಿಯಲಾಗದೆ ಕೊಲೆ ಮಾಡಿಸುವ ಮೂಲಕ ತಮ್ಮ ರಾಜಕೀಯ ಯುದ್ಧ ಗೆಲ್ಲಲು ಹೊರಟಿದೆಯಾ ಕಾಂಗ್ರೆಸ್ ಪಕ್ಷ? ಈ ಕುಚೋದ್ಯ ಮಾತುಗಳು ಮೊದಲೇನೂ ಅಲ್ಲ. ಪಕ್ಷದ ಹಿರಿಯ ನಾಯಕರು ಚುನಾವಣೆಯಲ್ಲಿ ನರೇಂದ್ರ ಮೋದಿಯನ್ನು ಮಣಿಸಲು ಪಾಕಿಸ್ತಾನದ ನೆಲದಲ್ಲಿ ನಿಂತು ಸಹಾಯ ಬೇಡಿದ್ದು ಮೋದಿ ಅವರನ್ನು ಸಾವಿನ ದಲ್ಲಾಳಿ, ಚೌಕಿದಾರ್ ಚೋರ್ ಹೈ, ರಾಕ್ಷಸ, ಚಹಾ ಮಾರುವವ ಎಂದಿದ್ದು ಇವೆಲ್ಲ ಭಾರತೀಯರು ಇನ್ನೂ ಮರೆತೇ ಇಲ್ಲ.